Hello friends, ಎಲ್ಲರಿಗೂ ನಮಸ್ಕಾರ. Welcome to my channel Manasashri Learn with Fun. Today I am going to teach you about wood. Usage of wood. Wood ಅಂದ್ರೆ ಏನು? It is past form of will. Will ಗೆ past form ಬಂದು wood. Wood ಅನ್ನೋದು ನಮಗೆ modal verb ಅಲ್ವಾ? ಫ್ರೆಂಡ್ಸ್, wood ನಲ್ಲಿ ನಮಗಿರೋ ಎಕ್ಸ್ಪ್ರೆಷನ್ಸ್ನ ಮೋರ್ ಪೊಲೈಟ್ ಆಗಿ ಮೋರ್ ಫಾರ್ಮಲ್ ಆಗಿ ಹೇಳ್ತಾ ಇರ್ತೀವಿ. ನೋಡೋಣ ಫ್ರೆಂಡ್ಸ್. will ಗೆ past form ಬಂದು would. ಎಕ್ಸಾಂಪಲ್, ಐ ಥಿಂಕ್ ಹಿ ವಿಲ್ ಕಮ್ ವಿತ್ ಅಸ್. ನಾನು ಅನ್ಕೊತಿದ್ದೀನಿ ಅವ್ನು ನಮ್ಮ ಜೊತೆಲಿ ಬರ್ತಾನೆ ಅಂತ ನಾನು ಅನ್ಕೊತಿದ್ದೀನಿ. ಅಂದರೆ ಇದು ಸಿಂಪಲ್ ಫ್ಯೂಚರ್ನ ತಿಳಿಸ್ತಾ ಇದೆ. ವಿಲ್ನ ನಾವು ಯಾವಾಗಲೂ ಸಿಂಪಲ್ ಫ್ಯೂಚರ್ನಲ್ಲಿ ಯೂಸ್ ಮಾಡ್ತಾ ಇರ್ತೀವಿ. ಐ ವಿಲ್ ಟೀಚ್, ನಾನು ಟೀಚ್ ಮಾಡ್ತೀನಿ. ಐ ವಿಲ್ ಡ್ರಿಂಕ್, ನಾನು ಕುಡಿತೀನಿ. ಐ ವಿಲ್ ಈಟ್, ಈ ಥರ. ಐ ಥಿಂಕ್ ಹಿ ವಿಲ್ ಕಮ್ ವಿತ್ ಅಸ್, ನಾನು ಅನ್ಕೊತಿದ್ದೀನಿ ಅವ್ನು ನಮ್ಮ ಜೊತೆಲಿ ಬರ್ತಾನೆ ಅಂತ ನಾನು ಅನ್ಕೊತಿದ್ದೀನಿ. ಈ ಥರ ಸಿಂಪಲ್ ಫ್ಯೂಚರ್ನೇ ಹೇಳುವಾಗ ಇವೆಲ್ಲ ಯೂಸ್ ಮಾಡ್ತೀವಿ. ಅದೇ ನಾವು ಪಾಸ್ಟ್ನಲ್ಲಿ ಯಾವ ಥರ ಹೇಳ್ತೀವಿ? ಐ ಥಾಟ್ ಹಿ ವುಡ್ ಕಮ್ ವಿತ್ ಅಸ್, ನಾನು ಅನ್ಕೊಂಡಿದ್ದೆ ಅವ್ನು ನಮ್ಮ ಜೊತೆಲಿ ಬರ್ತಾನೆ ಅಂತ ನಾನು ಅನ್ಕೊಂಡಿದ್ದೆ. ನೋಡಿ ಫ್ರೆಂಡ್ಸ್, ವಿಲ್ ಪ್ಲೇಸ್ನಲ್ಲಿ ನಮಗೆ ವುಡ್ನ ಬದಲಾಗ್ತಿದೆ. ವಿಲ್ ಪ್ಲೇಸ್ನಲ್ಲಿ ನಾವು ವುಡ್ನ ಚೇಂಜ್ ಮಾಡ್ತೀವಿ. ಓಕೆನಾ ಫ್ರೆಂಡ್ಸ್? ಐ ಥಾಟ್ ಹಿ ವುಡ್ ಕಮ್ ವಿತ್ ಅಸ್, ನಾನು ಅನ್ಕೊಂಡಿದ್ದೆ ಅವ್ನು ನಮ್ಮ ಜೊತೆಲಿ ಬರ್ತಾನೆ ಅಂತ ನಾನು ಅನ್ಕೊಂಡಿದ್ದೆ, ಬಟ್ ಬಂದಿಲ್ಲ. ಈ ಥರ ಪಾಸ್ಟ್ನಲ್ಲಿ ಹೇಳುವಾಗ ವುಡ್ನ ಯೂಸ್ ಮಾಡ್ತೀವಿ. ಓಕೆನಾ ಫ್ರೆಂಡ್ಸ್? ನೆಕ್ಸ್ಟ್, ಐ ನೋ ದೇ ವಿಲ್ ವಿನ್ ದ ಮ್ಯಾಚ್, ನನಗೆ ಗೊತ್ತು ಅವ್ರು ಮ್ಯಾಚ್ ವಿನ್ ಆಗ್ತಾರಂತ ನನಗೆ ಗೊತ್ತು. ಈ ಥರ ಸಿಂಪಲ್ ಫ್ಯೂಚರ್ನಲ್ಲೇ ಹೇಳುವಾಗ ವಿಲ್ನ ಯೂಸ್ ಮಾಡ್ತೀವಿ. ನನಗೆ ಗೊತ್ತು, ಐ ನೋ ದೇ ವಿಲ್ ವಿನ್ ದ ಮ್ಯಾಚ್, ಅವ್ರು ಮ್ಯಾಚ್ ವಿನ್ ಆಗ್ತಾರಂತ ನನಗೆ ಗೊತ್ತು. ಅದೇ ನಾವು ಪಾಸ್ಟ್ನಲ್ಲಿ ಯಾವ ಥರ ಹೇಳ್ತೀವಿ? ಐ ನ್ಯೂ ದೇ ವುಡ್ ವಿನ್ ದ ಮ್ಯಾಚ್, ನನಗೆ ಗೊತ್ತಿತ್ತು ಅವ್ರು ಮ್ಯಾಚ್ ವಿನ್ ಆಗ್ತಾರಂತ ನನಗೆ ಗೊತ್ತಿತ್ತು. ಈ ಥರ ಪಾಸ್ಟ್ನಲ್ಲಿ ಹೇಳುವಾಗ ವುಡ್ನ ಯೂಸ್ ಮಾಡ್ತೀವಿ. ನೋಡಿ ಫ್ರೆಂಡ್ಸ್, ಐ ನ್ಯೂ ದೇ ವುಡ್ ವಿನ್ ದ ಮ್ಯಾಚ್, ನನಗೆ ಗೊತ್ತಿತ್ತು ಅವ್ರು ಮ್ಯಾಚ್ ವಿನ್ ಆಗ್ತಾರಂತ ನನಗೆ ಗೊತ್ತಿತ್ತು. ಈ ಥರ ವಿಲ್ನ ಪಾಸ್ಟ್ನಲ್ಲಿ ಹೇಳುವಾಗ ವುಡ್ನ ಯೂಸ್ ಮಾಡ್ತೀವಿ. ಓಕೆನಾ ಫ್ರೆಂಡ್ಸ್? ನೆಕ್ಸ್ಟ್, ಪಾಸ್ಟ್ ಹ್ಯಾಬಿಟ್ಸ್. ಪಾಸ್ಟ್ ಹ್ಯಾಬಿಟ್ಸ್ ಅಂದರೆ ಗತದಲ್ಲಿರೋ ಹ್ಯಾಬಿಟ್ಸ್ನ ಹೇಳುವಾಗ ಕೂಡ ವುಡ್ನ ಯೂಸ್ ಮಾಡ್ತೀವಿ. ಪಾಸ್ಟ್ ಹ್ಯಾಬಿಟ್ಸ್, ಗತದಲ್ಲಿರೋ ನಮಗಿರೋ ಪಾಸ್ಟ್ ಹ್ಯಾಬಿಟ್ಸ್ನ ಹೇಳುವಾಗ ಕೂಡ ವುಡ್ನ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್ ನೋಡೋಣ. ಐ ವುಡ್ ಗೋ ಟು ದಿ ಟೆಂಪಲ್ ಎವ್ರಿ ಡೇ. ಐ ವುಡ್ ಗೋ ಟು ದಿ ಟೆಂಪಲ್ ಎವ್ರಿ ಡೇ, ದಿನ ನಾನು ಟೆಂಪಲ್ಗೆ ಹೋಗ್ತಿದ್ದೆ. ಇದು ನನ್ನ ಪಾಸ್ಟ್ ಹ್ಯಾಬಿಟ್. ಸೊ ಇವಾಗ ಪ್ರೆಸೆಂಟಲ್ಲಿ ಇಲ್ಲ, ಪಾಸ್ಟಲ್ಲಿ ಗತದಲ್ಲಿ ನನ್ನ ಹ್ಯಾಬಿಟ್, ನಾನು ದಿನ ಟೆಂಪಲ್ಗೆ ಹೋಗ್ತಿದ್ದೆ. ಐ ವುಡ್ ಗೋ ಟು ದಿ ಟೆಂಪಲ್ ಎವ್ರಿ ಡೇ, ಈ ಥರ. ನೆಕ್ಸ್ಟ್, ಹಿ ವುಡ್ ಡ್ಯಾನ್ಸ್ ವೆರಿ ವೆಲ್ ವೆನ್ ಹಿ ವಾಸ್ ಎ ಕಿಡ್. ಅವ್ನು ಚಿಕ್ಕವಾಗಿದ್ದಾಗ ಡ್ಯಾನ್ಸ್ ಚೆನ್ನಾಗಿ ಮಾಡ್ತಿದ್ದ. ನೋಡಿ ಫ್ರೆಂಡ್ಸ್, ಹಿ ವುಡ್ ಡ್ಯಾನ್ಸ್ ವೆರಿ ವೆಲ್, ಅವ್ನು ಡ್ಯಾನ್ಸ್ ಚೆನ್ನಾಗಿ ಮಾಡ್ತಿದ್ದ. ಸೊ ಇದು ಪಾಸ್ಟ್ ಹ್ಯಾಬಿಟ್. ಅವ್ನು ಚಿಕ್ಕವಾಗಿದ್ದಾಗ ಅವ್ನು ಡ್ಯಾನ್ಸ್ ಚೆನ್ನಾಗಿ ಮಾಡ್ತಿದ್ದ. ಹಿ ವುಡ್ ಡ್ಯಾನ್ಸ್ ವೆರಿ ವೆಲ್ ವೆನ್ ಹಿ ವಾಸ್ ಎ ಕಿಡ್, ಅವ್ನು ಚಿಕ್ಕವಾಗಿದ್ದಾಗ ಡ್ಯಾನ್ಸ್ ಚೆನ್ನಾಗಿ ಮಾಡ್ತಿದ್ದ ಅಂತ ಪಾಸ್ಟ್ ಹ್ಯಾಬಿಟ್ನ ಹೇಳುವಾಗ. ನೆಕ್ಸ್ಟ್, ವಿ ವುಡ್ ಪ್ಲೇ ಕ್ರಿಕೆಟ್ ಇನ್ ಸಮ್ಮರ್ ಹಾಲಿಡೇಸ್. ಸಮ್ಮರ್ ಹಾಲಿಡೇಸ್ನಲ್ಲಿ ನಾವು ಕ್ರಿಕೆಟ್ ಆಡ್ತಿದ್ವಿ. ಸೊ ಇದು ಕೂಡ ನಮಗೆ ಪಾಸ್ಟ್ ಹ್ಯಾಬಿಟ್ನ ತಿಳಿಸ್ತಾ ಇರೋದು. ವಿ ವುಡ್ ಪ್ಲೇ ಕ್ರಿಕೆಟ್ ಇನ್ ಸಮ್ಮರ್ ಹಾಲಿಡೇಸ್. ಸಮ್ಮರ್ ಹಾಲಿಡೇಸ್ನಲ್ಲಿ ನಾವು ಕ್ರಿಕೆಟ್ ಆಡ್ತಿದ್ವಿ, ಇವಾಗ ನಾವು ಆಡ್ತಾ ಇಲ್ಲ. ಸೊ ಪಾಸ್ಟ್ನಲ್ಲಿ ಪಾಸ್ಟ್ ಹ್ಯಾಬಿಟ್ಸ್ ನಮಗೆ ಈ ಥರ ತಿಳಿಸೋವಾಗ ವುಡ್ನ ಯೂಸ್ ಮಾಡ್ತೀವಿ. ವಿ ವುಡ್ ಪ್ಲೇ ಕ್ರಿಕೆಟ್ ಇನ್ ಸಮ್ಮರ್ ಹಾಲಿಡೇಸ್. ಫ್ರೆಂಡ್ಸ್, ನಾವು ಯೂಸ್ ಟು ಕೂಡ ಯೂಸ್ ಮಾಡ್ಬೋದು. ನೋಡಿ ಫ್ರೆಂಡ್ಸ್, ಐ ಯೂಸ್ ಟು ಗೋ ಟು ದಿ ಟೆಂಪಲ್ ಎವ್ರಿ ಡೇ ಅಂದರೆ ಇದು ಕೂಡ ನಮಗೆ ಪಾಸ್ಟ್ ಹ್ಯಾಬಿಟ್ಸ್ನ ತಿಳಿಸುತ್ತೆ. ಸೊ ಸೇಮ್ ಮೀನಿಂಗೇ ಬರುತ್ತೆ ಫ್ರೆಂಡ್ಸ್, ಬಟ್ ವುಡ್ ಅನ್ನೋದು ನಮಗೆ ಮೋರ್ ಫಾರ್ಮಲ್, ಮೋರ್ ಪೊಲೈಟಾಗಿ ಹೇಳುವಾಗ ವುಡ್ನ ಯೂಸ್ ಮಾಡ್ತೀವಿ. ನೋಡಿ ಫ್ರೆಂಡ್ಸ್, ಪಾಸ್ಟ್ ಹ್ಯಾಬಿಟ್ಸ್ನ ನಾವು ಯೂಸ್ ಟು ಕೂಡ ನಾವು ಯೂಸ್ ಮಾಡ್ತಾ ಇರ್ತೀವಿ. ಐ ಯೂಸ್ ಟು ಗೋ ಟು ದಿ ಟೆಂಪಲ್ ಎವ್ರಿ ಡೇ, ದಿನ ನಾನು ಟೆಂಪಲ್ಗೆ ಹೋಗ್ತಿದ್ದೆ. ಸೊ ವುಡ್ ಪ್ಲೇಸಲ್ಲಿ ನಾವು ಯೂಸ್ ಟು ಕೂಡ ಯೂಸ್ ಮಾಡ್ತಾ ಇರ್ತೀವಿ. ಬಟ್ ವುಡ್ ಅನ್ನೋದು ನಮಗೆ ಮೋರ್ ಫಾರ್ಮಲ್. ಯೂಸ್ ಟುಕ್ಕಿಂತ ವುಡ್ ಅನ್ನೋದು ನಮಗೆ ಮೋರ್ ಫಾರ್ಮಲ್, ಮೋರ್ ಪೊಲೈಟಾಗಿ ಹೇಳುವಾಗ ವುಡ್ನ ಯೂಸ್ ಮಾಡ್ತೀವಿ. ಬಟ್ ಮೀನಿಂಗ್ ಅಂತೂ ಸೇಮೇ. ಓಕೆನಾ ಫ್ರೆಂಡ್ಸ್? ಈ ಥರ ಪಾಸ್ಟ್ ಹ್ಯಾಬಿಟ್ಸ್ನ ಹೇಳುವಾಗ ವುಡ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಫ್ರೆಂಡ್ಸ್,
ಟು ಮೇಕ್ ರಿಕ್ವೆಸ್ಟ್ ಆಗಿ ಕೇಳುವಾಗ, ಪೊಲೈಟ್ ಆಗಿ ಫಾರ್ಮಲ್ ಆಗಿ ರಿಕ್ವೆಸ್ಟ್ನ ಕೇಳುವಾಗ ವುಡ್ನೇ ಯೂಸ್ ಮಾಡ್ತೀವಿ. ನೋಡೋಣ ಫ್ರೆಂಡ್ಸ್. ಎಕ್ಸಾಂಪಲ್, ವುಡ್ ಯು ಪ್ಲೀಸ್ ರಿಪೀಟ್ ಅಗೈನ್? ದಯವಿಟ್ಟು ನೀವು ಮತ್ತೆ ರಿಪೀಟ್ ಮಾಡ್ತೀರಾ? ವುಡ್ ಯು ಪ್ಲೀಸ್ ರಿಪೀಟ್ ಅಗೈನ್? ಮತ್ತೆ ನೀವು ದಯವಿಟ್ಟು ರಿಪೀಟ್ ಮಾಡ್ತೀರಾ? ಈ ಥರ ರಿಕ್ವೆಸ್ಟ್ ಆಗಿ ಕೇಳುವಾಗ. ಫ್ರೆಂಡ್ಸ್, ನಾವು ಕುಡ್ ಕೂಡ ಯೂಸ್ ಮಾಡ್ಬೋದು. ಕುಡ್ ಯು ಪ್ಲೀಸ್ ರಿಪೀಟ್ ಅಗೈನ್? ಸೊ ವುಡ್ ಆ್ಯಂಡ್ ಕುಡ್ ಸೇಮ್ ಮೀನಿಂಗೇ ಬರುತ್ತೆ ಫ್ರೆಂಡ್ಸ್. ಬಟ್ ಸ್ವಲ್ಪ ಕುಡ್ಗಿಂತ ಸ್ವಲ್ಪ ಮೋರ್ ಫಾರ್ಮಲ್ ಆಗಿ ಹೇಳಬೇಕು ಅಂದರೆ ವುಡ್ನೇ ಯೂಸ್ ಮಾಡ್ತೀವಿ. ತಪ್ಪೇನಿಲ್ಲ ಫ್ರೆಂಡ್ಸ್, ವುಡ್ ಅಥವಾ ಕುಡ್ ಯಾವುದಾದ್ರೂ ಯೂಸ್ ಮಾಡ್ಬೋದು. ಕುಡ್ ಯು ಪ್ಲೀಸ್ ಅಥವಾ ವುಡ್ ಯು ಪ್ಲೀಸ್ ರಿಪೀಟ್ ಅಗೈನ್? ಈ ಥರ ರಿಕ್ವೆಸ್ಟ್ ಆಗಿ ಮೋರ್ ಫಾರ್ಮಲ್ ಆಗಿ ಪೊಲೈಟ್ ಆಗಿ ಕೇಳಬೇಕು ಅಂದರೆ ವುಡ್ನ ಯೂಸ್ ಮಾಡ್ತೀವಿ. ವುಡ್ ಯು ಪ್ಲೀಸ್ ರಿಪೀಟ್ ಅಗೈನ್? ವುಡ್ ಯು ಪ್ಲೀಸ್ ಓಪನ್ ದ ಡೋರ್? ದಯವಿಟ್ಟು ನೀವು ಡೋರ್ ಓಪನ್ ಮಾಡ್ತೀರಾ? ಪ್ಲೀಸ್ ದಯವಿಟ್ಟು ನೀವು ಡೋರ್ ಓಪನ್ ಮಾಡ್ತೀರಾ? ಈ ಥರ ರಿಕ್ವೆಸ್ಟ್ ಆಗಿ ಕೇಳುವಾಗ ವುಡ್ನ ಯೂಸ್ ಮಾಡ್ತೀವಿ. ವುಡ್ ಯು ಪ್ಲೀಸ್ ಎಕ್ಸ್ಪ್ಲೈನ್ ದಿಸ್ ಟಾಪಿಕ್? ದಯವಿಟ್ಟು ನೀವು ಈ ಟಾಪಿಕ್ನ ಎಕ್ಸ್ಪ್ಲೈನ್ ಮಾಡ್ತೀರಾ? ರಿಕ್ವೆಸ್ಟ್ನ ಕೇಳುವಾಗ. ಈ ಥರ ಪೊಲೈಟ್ ಆಗಿ ಫಾರ್ಮಲ್ ಆಗಿ ರಿಕ್ವೆಸ್ಟ್ನ ಕೇಳುವಾಗ. ವುಡ್ ಯು ಪ್ಲೀಸ್ ಎಕ್ಸ್ಪ್ಲೈನ್ ದಿಸ್ ಟಾಪಿಕ್? ಈ ಟಾಪಿಕ್ನ ನೀವು ಎಕ್ಸ್ಪ್ಲೈನ್ ಮಾಡ್ತೀರಾ ಅಂತ ಈ ಥರ ರಿಕ್ವೆಸ್ಟ್ ಆಗಿ ಕೇಳುವಾಗ. ಓಕೆನಾ ಫ್ರೆಂಡ್ಸ್? ನೆಕ್ಸ್ಟ್, ಇಮ್ಯಾಜಿನರಿ ಪಾಸ್ಟ್ ಅಂದರೆ ಫ್ರೆಂಡ್ಸ್ ನಮ್ಮ ಕಲ್ಪನೆ, ನಮ್ಮ ಊಹೆ, ಇಮ್ಯಾಜಿನರಿನಲ್ಲಿ ಹೇಳುವಾಗ ವುಡ್ನ ಯೂಸ್ ಮಾಡ್ತೀವಿ. ದಟ್ ಈಸ್ ಅನ್ರಿಯಲ್. ಅಷ್ಟಲ್ವಾ ಫ್ರೆಂಡ್ಸ್? ಇದು ನಮಗೆ ರಿಯಲ್ ಆಗಿ ಆಗಿರಲ್ಲ, ಪಾಸ್ಟಲ್ಲೂ ಕೂಡ ನಡೆದಿರಲ್ಲ. ಇದು ನಾವು ಪ್ರೆಸೆಂಟ್ ಆ್ಯಂಡ್ ಫ್ಯೂಚರಲ್ಲೇ ಹೇಳುವಾಗ, ಇಮ್ಯಾಜಿನರಿನಲ್ಲಿ ಹೇಳುವಾಗ. ನೋಡೋಣ ಫ್ರೆಂಡ್ಸ್. ಇಫ್ ಐ ಹ್ಯಾಡ್ ಎ ಲಾಟ್ ಆಫ್ ಮನಿ ಐ ವುಡ್ ಬೈ ಎ ಕಾರ್. ನನ್ನ ಹತ್ರ ಮನಿ ಇದ್ದಿದ್ರೆ ನಾನು ಕಾರ್ ತೊಗೊತಿದ್ದೆ. ಇಫ್ ಐ ಹ್ಯಾಡ್ ಎ ಲಾಟ್ ಆಫ್ ಮನಿ ಐ ವುಡ್ ಬೈ ಎ ಕಾರ್. ನೋಡಿ ಫ್ರೆಂಡ್ಸ್, ಇಫ್ ಐ ಹ್ಯಾಡ್ ಇದು ನಮಗೆ V2 ಫಾರ್ಮ್. ಅಂದರೆ ಇದು ನಮಗೆ ಪಾಸ್ಟಲ್ಲಿ ನಡೆದಿದೆ ಅಂತಲ್ಲ, ಪಾಸ್ಟಲ್ಲಿ ನಡೆದಿಲ್ಲ, ಇಮ್ಯಾಜಿನರಿನಲ್ಲಿ ಹೇಳ್ತಾ ಇರೋದು. ನನ್ನ ಹತ್ರ ಮನಿ ಇದ್ದಿದ್ರೆ ನಾನು ಕಾರ್ ತೊಗೊತಿದ್ದೆ. ಇಫ್ ಐ ಹ್ಯಾಡ್ ಎ ಲಾಟ್ ಆಫ್ ಮನಿ ಐ ವುಡ್ ಬೈ ಎ ಕಾರ್. ಈ ಥರ. ಓಕೆನಾ ಫ್ರೆಂಡ್ಸ್? ನೆಕ್ಸ್ಟ್, ಇಫ್ ವಿ ಹ್ಯಾಡ್ ವಿಂಗ್ಸ್ ವಿ ವುಡ್ ಫ್ಲೈ. ನಮಗೇನಾದರೂ ವಿಂಗ್ಸ್ ಇದ್ದಿದ್ರೆ ನಾವು ಸ್ಕೈಯಲ್ಲಿ ಹಾರ್ತಿದ್ವಿ. ನೋಡಿ ಫ್ರೆಂಡ್ಸ್, ಇಫ್ ವಿ ಹ್ಯಾಡ್ ವಿಂಗ್ಸ್. ಇಫ್ ಸಬ್ಜೆಕ್ಟ್ ಆದಮೇಲೆ, ಇಫ್ ಆ್ಯಂಡ್ ಸಬ್ಜೆಕ್ಟ್ ಆದಮೇಲೆ ನಮ್ಗೆ ಯಾವಾಗಲೂ V2 ಫಾರ್ಮ್ ಬರುತ್ತೆ ಫ್ರೆಂಡ್ಸ್, V2 ಫಾರ್ಮ್. ಸೊ ಇಫ್ ಐ ಆದಮೇಲೆ ಕೂಡ ಹ್ಯಾಡ್ ಬಂದಿದೆ. ಅದೇ ಥರ ಇಫ್ ವಿ ಆದಮೇಲೆ ಹ್ಯಾಡ್ V2 ಫಾರ್ಮ್ ಬರುತ್ತೆ. ಇದು ನಮಗೆ ಗ್ರಾಮರ್ ರೂಲ್ ಫ್ರೆಂಡ್ಸ್. ಪಾಸ್ಟಲ್ಲಿ ನಡೆದಿದೆ ಅಂತ ಮೀನಿಂಗ್ ಅಲ್ಲ, ಜಸ್ಟ್ ನಾವು ಇಮ್ಯಾಜಿನರಿನಲ್ಲಿ ಹೇಳ್ತಾ ಇರೋದು. ಇಫ್ ವಿ ಹ್ಯಾಡ್ ವಿಂಗ್ಸ್, ನಮಗೇನಾದರೂ ವಿಂಗ್ಸ್ ಇದ್ದಿದ್ರೆ ಅಂತ ಇಮ್ಯಾಜಿನರಿನಲ್ಲಿ ಹೇಳ್ತಾ ಇರೋದು. ಇಫ್ ವಿ ಹ್ಯಾಡ್ ವಿಂಗ್ಸ್ ಇದು ನಮಗೆ ಗ್ರಾಮರ್ ರೂಲ್. ಹ್ಯಾಡ್ ಅನ್ನೋದು ನಮಗೆ ಗ್ರಾಮರ್ ರೂಲ್. ಇಫ್ ವಿ ಹ್ಯಾಡ್ ವಿಂಗ್ಸ್ ವಿ ವುಡ್ ಫ್ಲೈ ಆನ್ ದ ಸ್ಕೈ. ಅರ್ಥ ಆಗ್ತಿದೆಯಾ ಫ್ರೆಂಡ್ಸ್? ನಮಗೇನಾದರೂ ವಿಂಗ್ಸ್ ಇದ್ದಿದ್ರೆ ನಾವೇನು ಮಾಡ್ತಿದ್ವಿ? ಆಕಾಶದಲ್ಲಿ ಹಾರ್ತಿದ್ವಿ. ಈ ಥರ ಇಮ್ಯಾಜಿನರಿನಲ್ಲಿ ಹೇಳುವಾಗ ವುಡ್ನ ಯೂಸ್ ಮಾಡ್ತೀವಿ. ಓಕೆನಾ ಫ್ರೆಂಡ್ಸ್? ನೆಕ್ಸ್ಟ್ ಫ್ರೆಂಡ್ಸ್, ರಿಕ್ವೆಸ್ಟ್ನಲ್ಲಿ ಆ್ಯಂಡ್ ಪರ್ಮಿಷನ್ಸ್ನಲ್ಲಿ ಇನ್ನೂ ಎಕ್ಸಾಂಪಲ್ಸ್ ಇದೆ, ನೋಡೋಣ. ವುಡ್ ಯು ಮೈಂಡ್ ಪ್ಲೀಸ್ ING ಫಾರ್ಮ್. ವುಡ್ ಯು ಮೈಂಡ್ ಪ್ಲೀಸ್ ING ವರ್ಬ್. ವುಡ್ ಯು ಮೈಂಡ್ ಅಂದರೆ ಫ್ರೆಂಡ್ಸ್ ನೀವೇನು ಅಂದ್ಕೊಂಡಿಲ್ಲ ಅಥವಾ ನಿಮ್ಗೇನು ಪ್ರಾಬ್ಲಮ್ ಇಲ್ಲ ಅಂದರೆ, ನೀವೇನು ಅಂದ್ಕೊಂಡಿಲ್ಲ ಅಂದರೆ ಅಂತ ಹೇಳುವಾಗ ವುಡ್ ಯು ಮೈಂಡ್ನ ಯೂಸ್ ಮಾಡ್ತೀವಿ ರಿಕ್ವೆಸ್ಟ್ ಆಗಿ ಕೇಳುವಾಗ. ಓಕೆನಾ ಫ್ರೆಂಡ್ಸ್? ಎಕ್ಸಾಂಪಲ್, ವುಡ್ ಯು ಮೈಂಡ್ ಗಿವ್ ಮಿ ಯುವರ್ ಲ್ಯಾಪ್ಟಾಪ್. ನೀವೇನು ಅಂದ್ಕೊಂಡಿಲ್ಲ ಅಂದರೆ ನಿಮ್ಮ ಲ್ಯಾಪ್ಟಾಪ್ ಕೊಡ್ತೀರಾ? ಈ ಥರ ನಾವು ರಿಕ್ವೆಸ್ಟ್ ಆಗಿ, ಮೋರ್ ಪೊಲೈಟ್ ಆಗಿ, ಮೋರ್ ಫಾರ್ಮಲ್ ಆಗಿ ಅವ್ರನ್ನ ರಿಕ್ವೆಸ್ಟ್ ಕೇಳ್ತಾ ಇರೋದು. ನೀವೇನು ಅಂದ್ಕೊಂಡಿಲ್ಲ ಅಂದರೆ ನಿಮ್ಮ ಲ್ಯಾಪ್ಟಾಪ್ ಕೊಡ್ತೀರಾ? ಈ ಥರ. ವುಡ್ ಯು ಮೈಂಡ್ ಗಿವ್ ಮಿ ಯುವರ್ ಲ್ಯಾಪ್ಟಾಪ್. ವುಡ್ ಯು ಮೈಂಡ್ ಹೆಲ್ಪಿಂಗ್ ವಿತ್ ಮೈ ಪ್ರಾಜೆಕ್ಟ್. ನೀವೇನು ಅಂದ್ಕೊಂಡಿಲ್ಲ ಅಂದರೆ ನನ್ನ ಪ್ರಾಜೆಕ್ಟ್ನಲ್ಲಿ ಹೆಲ್ಪ್ ಮಾಡ್ತೀರಾ? ಈ ಥರ. ಓಕೆನಾ ಫ್ರೆಂಡ್ಸ್? ವುಡ್ ಯು ಮೈಂಡ್ ಹೆಲ್ಪ್ ಮಿ ವಿತ್ ಮೈ ಪ್ರಾಜೆಕ್ಟ್. ನನ್ನ ಪ್ರಾಜೆಕ್ಟ್ನಲ್ಲಿ ನೀವು ಹೆಲ್ಪ್ ಮಾಡ್ತೀರಾ ನೀವೇನು ಅಂದ್ಕೊಂಡಿಲ್ಲ ಅಂದರೆ? ಈ ಥರ ಕೇಳುವಾಗ. ನೆಕ್ಸ್ಟ್, ವುಡ್ ಯು ಮೈಂಡ್ ವೇಟಿಂಗ್ ಫಾರ್ ಸಮ್ ಟೈಮ್. ನೀವೇನು ಅಂದ್ಕೊಂಡಿಲ್ಲ ಅಂದರೆ, ನಿಮ್ಗೇನು ಪ್ರಾಬ್ಲಮ್ ಇಲ್ಲ ಅಂದರೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತೀರಾ? ಈ ಥರ ರಿಕ್ವೆಸ್ಟ್ ಆಗಿ ಕೇಳುವಾಗ, ರಿಕ್ವೆಸ್ಟ್ ಆಗಿ, ಮೋರ್ ಪೊಲೈಟ್ ಆಗಿ, ಮೋರ್ ಫಾರ್ಮಲ್ ಆಗಿ ರಿಕ್ವೆಸ್ಟ್ನ ಕೇಳುವಾಗ ವುಡ್ ಯು ಮೈಂಡ್ನ ಯೂಸ್ ಮಾಡ್ತೀವಿ. ವುಡ್ ಯು ಮೈಂಡ್ ವೇಟಿಂಗ್ ಫಾರ್ ಸಮ್ ಟೈಮ್.
ನಿಮ್ಗೇನು ಪ್ರಾಬ್ಲಮ್ ಇಲ್ಲ ಅಂದರೆ, ನೀವೇನು ಅನ್ಕೊಂಡಿಲ್ಲ ಅಂದರೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತೀರಾ, ಈ ಥರ ಕೇಳೋವಾಗ. ಓಕೆನಾ ಫ್ರೆಂಡ್ಸ್? ನೆಕ್ಸ್ಟ್, ವುಡ್ ಯು ಲೈಕ್ ಟು ಅಂದರೆ ಫ್ರೆಂಡ್ಸ್, ನಾವು ಯಾರಿಗಾದ್ರೂ ಆಫರ್ ಮಾಡೋವಾಗ, ಅವ್ರು ನಮ್ಮನ್ನು ಕೇಳೋಕ್ಕೆ ಮುಂಚೆ ನಾವೇ ಅವ್ರನ್ನ ಕೇಳೋವಾಗ, ಆಫರ್ ಮಾಡೋವಾಗ. ನೋಡೋಣ ಫ್ರೆಂಡ್ಸ್. ವುಡ್ ಯು ಲೈಕ್ ಟು ಜಾಯಿನ್ ವಿತ್ ಅಸ್? ನೀವು ನಮ್ಮ ಜೊತೆಲೇ ಜಾಯಿನ್ ಆಗ್ತೀರಾ? ಈ ಥರ ನಾವು ಅವ್ರು ನಮ್ಮನ್ನು ಕೇಳೋಕ್ಕೆ ಮುಂಚೆ ನಾವೇ ಅವ್ರನ್ನ ಆಫರ್ ಮಾಡೋವಾಗ, ಕೇಳೋವಾಗ, ನೀವು ನಮ್ಮ ಜೊತೆಲಿ ಜಾಯಿನ್ ಆಗ್ತೀರಾ? ವುಡ್ ಯು ಲೈಕ್ ಟು ಜಾಯಿನ್ ವಿತ್ ಅಸ್? ವುಡ್ ಯು ಲೈಕ್ ಟು ಡ್ರಿಂಕ್ ಅ ಟೀ ಆರ್ ಕಾಫಿ? ಯಾರಾದರೂ ನಮ್ಮ ಮನೆಗೆ ಬಂದಿದ್ದಾರೆ ಅಂದರೆ ನಾವೇನು ಕೇಳ್ತೀವಿ? ನೀವು ಸ್ವಲ್ಪ ಟೀ ಕುಡಿತೀರಾ ಅಥವಾ ಕಾಫಿ ಕುಡಿತೀರಾ ಅಂತ ಕೇಳ್ತೀವಲ್ವಾ? ಅದೇ ಥರ, ವುಡ್ ಯು ಲೈಕ್ ಟು ಡ್ರಿಂಕ್ ಅ ಟೀ ಆರ್ ಕಾಫಿ? ನೀವು ಸ್ವಲ್ಪ ಟೀ ಕುಡಿತೀರಾ ಅಥವಾ ಕಾಫಿ ಕುಡಿತೀರಾ? ಈ ಥರ ಕೇಳುವಾಗ, ಈ ಥರ ಆಫರ್ ಮಾಡೋವಾಗ. ಅರ್ಥ ಆಗ್ತಿದೆಯಾ ಫ್ರೆಂಡ್ಸ್? ವುಡ್ ಯು ಲೈಕ್ ಟು ಡ್ರಿಂಕ್ ಅ ಟೀ ಆರ್ ಕಾಫಿ? ಟೀ ಅಥವಾ ಕಾಫಿನ ಕುಡಿತೀರಾ? ಈ ಥರ ಕೇಳೋವಾಗ. ವುಡ್ ಯು ಲೈಕ್ ಟು ಟೇಕ್ ಸಮ್ ರೆಸ್ಟ್? ಈಗ ಸ್ವಲ್ಪ ರೆಸ್ಟ್ ತಗೊತೀರಾ? ಅವರು ನಮ್ಮನ್ನು ಕೇಳೋಕ್ಕೆ ಮುಂಚೆ ನಾವೇ ಅವ್ರನ್ನ ಕೇಳೋವಾಗ, ನೀವು ಸ್ವಲ್ಪ ರೆಸ್ಟ್ ಮಾಡ್ತೀರಾ? ವುಡ್ ಯು ಲೈಕ್ ಟು ಟೇಕ್ ಸಮ್ ರೆಸ್ಟ್? ನೀವು ಸ್ವಲ್ಪ ರೆಸ್ಟ್ ಮಾಡ್ತೀರಾ ಅಂತ ಈ ಥರ ಆಫರ್ ಮಾಡೋವಾಗ. ಓಕೆನಾ ಫ್ರೆಂಡ್ಸ್? ಸೊ ಈ ಥರ ನಾವು ಆಫರ್ ಮಾಡೋವಾಗ ಆ್ಯಂಡ್ ಅನ್ಕೊತಾ ಇದ್ದೀವಿ ಅಂತ ಹೇಳುವಾಗ ಐ ವುಡ್ ಲೈಕ್ ಟು, ನಾನು ಈ ಥರ ಅನ್ಕೊತಿದ್ದೀನಿ ಅಂತ ಹೇಳುವಾಗ, ಆ್ಯಂಡ್ ಯಾರಿಗಾದ್ರೂ ಆಫರ್ ಮಾಡೋವಾಗ ವುಡ್ ಯು ಲೈಕ್ ಟು, ಈ ಥರ ಆಫರ್ ಮಾಡೋವಾಗ ವುಡ್ನ ಯೂಸ್ ಮಾಡ್ತೀವಿ. ಓಕೆನಾ ಫ್ರೆಂಡ್ಸ್? ನೆಕ್ಸ್ಟ್, ರಿಪೋರ್ಟಿಂಗ್ನಲ್ಲೂ ಕೂಡ ನಾವು ವುಡ್ನ ಯೂಸ್ ಮಾಡ್ತೀವಿ. ರಿಪೋರ್ಟಿಂಗ್ ಅಂದರೆ ಯಾರಾದರೂ ನಮಗೆ ಒಂದು ಕೆಲಸ ಬಗ್ಗೆ ಹೇಳಿರ್ತಾರೆ, ಅದನ್ನು ನಾವು ಬೇರೆಯವ್ರಿಗೆ ಹೇಳೋದನ್ನ ರಿಪೋರ್ಟಿಂಗ್ ಅಂತ ಹೇಳ್ತೀವಿ. ನೋಡಿ ಫ್ರೆಂಡ್ಸ್, ನಮ್ಗೆ ಯಾರಾದರೂ ಒಂದು ಕೆಲಸ ಬಗ್ಗೆ ಹೇಳಿರ್ತಾರೆ, ಸೊ ಅದನ್ನು ನಾವು ಬೇರೆಯವ್ರಿಗೆ ಹೇಳೋದನ್ನ, ಬೇರೆಯವ್ರಿಗೆ ಹೇಳಿರ್ತೀವಿ, ಅದನ್ನು ನಾವು ರಿಪೋರ್ಟಿಂಗ್ ಅಂತ ಹೇಳ್ತೀವಿ. ಫ್ರೆಂಡ್ಸ್, ನಾವು ವುಡ್ನ ಡೈರೆಕ್ಟ್ ಸ್ಪೀಚ್ ಅಥವಾ ರಿಪೋರ್ಟೆಡ್ ಸ್ಪೀಚಲ್ಲೂ ಕೂಡ ನಾವು ಯೂಸ್ ಮಾಡ್ತಾ ಇರ್ತೀವಿ. ನೋಡೋಣ ಫ್ರೆಂಡ್ಸ್, ಅರ್ಥ ಆಗುತ್ತೆ. ಎಕ್ಸಾಂಪಲ್, ಐ ವಿಲ್ ಟೀಚ್ ಇಂಗ್ಲೀಷ್ ಟುಡೇ. ನಾನು ನಿಮಗೆ ಹೇಳ್ತೀನಿ, ಏನಂತ ಹೇಳ್ತೀನಿ? ಐ ವಿಲ್ ಟೀಚ್ ಇಂಗ್ಲೀಷ್ ಟುಡೇ. ಇವತ್ತು ನಾನು ಇಂಗ್ಲೀಷ್ ಟೀಚ್ ಮಾಡ್ತೀನಿ ಅಂತ ನಾನು ನಿಮಗೆ ಹೇಳ್ತೀನಿ. ಓಕೆನಾ ಫ್ರೆಂಡ್ಸ್? ಸೊ ಅದನ್ನು ನೀವು ಬೇರೆಯವ್ರಿಗೆ ಹೇಳಬೇಕು. ಯಾವ ಥರ ಹೇಳ್ತೀರಾ? ಮಾನಸ ಟೋಲ್ ಮೀ ದ್ಯಾಟ್ ಶಿ ವುಡ್ ಟೀಚ್ ಇಂಗ್ಲೀಷ್ ಟುಡೇ. ಸೊ ನೀವು ಬೇರೆಯವ್ರಿಗೆ ಈ ಥರ ಹೇಳ್ತೀರಾ, ಮಾನಸ ಹೇಳಿದ್ದಾಳೆ, ನನಗೆ ಇಂಗ್ಲೀಷ್ ಟೀಚ್ ಮಾಡ್ತಾರೆ ಇವತ್ತು ಅಂತ ಹೇಳ್ತೀರಾ. ಓಕೆನಾ ಫ್ರೆಂಡ್ಸ್? ಮಾನಸ ಟೋಲ್ ಮೀ ದ್ಯಾಟ್ ಶಿ ವುಡ್ ಟೀಚ್ ಇಂಗ್ಲೀಷ್ ಟುಡೇ. ಈ ಥರ ಬೇರೆಯವ್ರಿಗೆ ಹೇಳುವಾಗ ವುಡ್ನ ಯೂಸ್ ಮಾಡ್ತೀರಲ್ವ, ಇದನ್ನು ನಾವು ರಿಪೋರ್ಟಿಂಗ್ ಅಂತ ಹೇಳ್ತೀವಿ. ಓಕೆನಾ ಫ್ರೆಂಡ್ಸ್? ಮಾನಸ ಟೋಲ್ ಮೀ ದ್ಯಾಟ್ ಶಿ ವುಡ್ ಟೀಚ್ ಇಂಗ್ಲೀಷ್ ಟುಡೇ. ಈ ಥರ ನಾನೇನು ಹೇಳಿರ್ತೀನಿ ನಿಮಗೆ, ಐ ವಿಲ್ ಟೀಚ್ ಇಂಗ್ಲೀಷ್ ಟುಡೇ, ಅದು ನಾನು ನಿಮ್ಗೆ ಹೇಳಿರೋದು. ಸೊ ಅದನ್ನು ನೀವು ಬೇರೆಯವ್ರಿಗೆ ಹೇಳುವಾಗ ಯಾವ ಥರ ಹೇಳ್ತೀರಾ? ಮಾನಸ ಟೋಲ್ ಮೀ ದ್ಯಾಟ್ ಶಿ ವುಡ್ ಟೀಚ್ ಇಂಗ್ಲೀಷ್ ಟುಡೇ. ಈ ಥರ ಬೇರೆಯವ್ರಿಗೆ ಹೇಳುವಾಗ ನೀವು ರಿಪೋರ್ಟಿಂಗ್ ಅಂತ ಹೇಳ್ತೀವಿ. ಬೇರೆಯವ್ರಿಗೆ ಹೇಳಿರ್ತೀರಲ್ವ, ಅದನ್ನು ನೀವು ರಿಪೋರ್ಟಿಂಗ್ ಅಂತ ಹೇಳ್ತೀವಿ. ಸೊ ಅವಾಗ ನಾವು ವುಡ್ನ ಯೂಸ್ ಮಾಡ್ತೀವಿ. ಓಕೆನಾ ಫ್ರೆಂಡ್ಸ್? ಅನದರ್ ಎಕ್ಸಾಂಪಲ್ ನೋಡೋಣ ಫ್ರೆಂಡ್ಸ್, ಅರ್ಥ ಆಗುತ್ತೆ. ಐ ವಿಲ್ ಡ್ರೈವ್ ಎ ಕಾರ್. ನಿಮ್ಮ ಫ್ರೆಂಡ್ ನಿಮ್ಗೆ ಹೇಳಿರ್ತಾನೆ, ಐ ವಿಲ್ ಡ್ರೈವ್ ಎ ಕಾರ್, ನಾನು ಕಾರ್ ಡ್ರೈವ್ ಮಾಡ್ತೀನಿ ಅಂತ ನಿಮ್ಮ ಫ್ರೆಂಡ್ ನಿಮ್ಗೆ ಹೇಳಿರ್ತಾನೆ. ಸೊ ಅದನ್ನು ನೀವು ಬೇರೆಯವ್ರಿಗೆ ಹೇಳಬೇಕು. ಯಾವ ಥರ ಹೇಳ್ತೀರಾ? ಹಿ ಸೆಡ್ ದಟ್, ನೋಡಿ ಫ್ರೆಂಡ್ಸ್, ಹಿ ಸೆಡ್ ದಟ್ ಹಿ ವುಡ್ ಡ್ರೈವ್ ಎ ಕಾರ್. ಹಿ ಸೆಡ್ ದಟ್ ಹಿ ವುಡ್ ಡ್ರೈವ್ ಎ ಕಾರ್. ಅವ್ನು ಹೇಳಿದ್ದಾನೆ, ಕಾರ್ ಡ್ರೈವ್ ಮಾಡ್ತೀನಿ ಅಂತ ಅವ್ನು ಹೇಳಿದ್ದಾನೆ ಅಂತ ನೀವು ಬೇರೆಯವ್ರಿಗೆ ಹೇಳ್ತೀರಾ. ಸೊ ಅದನ್ನೇ ನಾವು ರಿಪೋರ್ಟಿಂಗ್ ಅಂತ ಹೇಳ್ತೀವಿ. ಓಕೆನಾ ಫ್ರೆಂಡ್ಸ್? ನಿಮ್ಮ ಫ್ರೆಂಡ್ ನಿಮ್ಗೆ ಹೇಳಿರ್ತಾನೆ, ಏನು ಹೇಳ್ತಾನೆ? ಐ ವಿಲ್ ಡ್ರೈವ್ ಎ ಕಾರ್, ನಾನು ಡ್ರೈವ್ ಮಾಡ್ತೀನಿ, ನಾನು ಕಾರ್ ಡ್ರೈವ್ ಮಾಡ್ತೀನಿ ಅಂತ ನಿಮ್ಮ ಫ್ರೆಂಡ್ ನಿಮ್ಗೆ ಹೇಳಿರ್ತಾನೆ. ಸೊ ಅದನ್ನು ನೀವು ಬೇರೆಯವ್ರಿಗೆ ಹೇಳ್ತೀರಾ. ಹಿ ಸೆಡ್ ದಟ್ ಹಿ ವುಡ್ ಡ್ರೈವ್ ಎ ಕಾರ್. ಅವ್ನು ನಮ್ಗೆ ಹೇಳ್ದ, ಕಾರ್ ಡ್ರೈವ್ ಮಾಡ್ತೀನಿ ಅಂತ ಅವ್ನು ನಮ್ಗೆ ಹೇಳ್ದ ಅಂತ ನೀವು ಬೇರೆಯವ್ರಿಗೆ ಹೇಳ್ತೀರಾ. ಅದನ್ನೇ ನಾವು ರಿಪೋರ್ಟಿಂಗ್ ಅಂತ ಹೇಳ್ತೀವಿ. ಓಕೆನಾ ಫ್ರೆಂಡ್ಸ್? ನೆಕ್ಸ್ಟ್, ಐ ವಿಲ್ ಕಾಲ್ ಯು ಲೇಟರ್. ಫ್ರೆಂಡ್ಸ್, ನಿಮಗೆ ರಾಮು ಅನ್ನೋ ಫ್ರೆಂಡ್ ಇರ್ತಾರೆ. ಸೊ ಅವ್ರು ನಿಮಗೆ ಹೇಳ್ತಾರೆ, ಏನಂತ? ಐ ವಿಲ್ ಕಾಲ್ ಯು ಲೇಟರ್, ನಾನು ನಿಮಗೆ ಆಮೇಲೆ ಕಾಲ್ ಮಾಡ್ತೀನಿ ಅಂತ ನಿಮ್ಮ ಫ್ರೆಂಡ್ ರಾಮು ಈ ಥರ ಹೇಳ್ತಾನೆ. ಐ ವಿಲ್ ಕಾಲ್ ಯು ಲೇಟರ್. ಸೊ ಅದನ್ನು ನೀವು ಬೇರೆ ಫ್ರೆಂಡಿಗೆ ಅಥವಾ ಬೇರೆಯವ್ರಿಗೆ ಹೇಳಬೇಕು. ಯಾವ ಥರ ಹೇಳ್ತೀರಾ ಹೇಳಿ? ರಾಮು ಟೋಲ್ ಮೀ ದ್ಯಾಟ್ ಹಿ ವುಡ್ ಕಾಲ್ ಮೀ ಲೇಟರ್. ಓಕೆನಾ ಫ್ರೆಂಡ್ಸ್? ರಾಮು ಟೋಲ್ ಮೀ ದ್ಯಾಟ್
ಹಿ ವುಡ್ ಕಾಲ್ ಮಿ ಲೇಟರ್. ರಾಮು ನನಗೆ ಹೇಳಿದ್ದಾನೆ, ಆಮೇಲೆ ನನಗೆ ಕಾಲ್ ಮಾಡ್ತೀನಿ ಅಂತ ರಾಮು ಹೇಳಿದ್ದಾನೆ ಅಂತ ನೀವು ಬೇರೆಯವ್ರಿಗೆ ಹೇಳ್ತೀರಾ. ಸೊ ಇದನ್ನು ನೀವು ರಿಪೋರ್ಟಿಂಗ್ ಅಂತ ಹೇಳ್ತೀವಿ. ಓಕೆನಾ ಫ್ರೆಂಡ್ಸ್? ನೋಡಿ ಫ್ರೆಂಡ್ಸ್, ರಾಮು ನಿಮಗೆ ಹೇಳ್ತಾನೆ ಏನಂತ, ಐ ವಿಲ್ ಕಾಲ್ ಯು ಲೇಟರ್. ನಾನು ನಿನಗೆ ಆಮೇಲೆ ಕಾಲ್ ಮಾಡ್ತೀನಿ ಅಂತ ರಾಮು ನಿಮ್ಮ ಫ್ರೆಂಡ್ ಹೇಳಿರ್ತಾನೆ. ಸೊ ಅದನ್ನು ನೀವು ಬೇರೆ ಫ್ರೆಂಡ್ಗೆ ಅಥವಾ ಬೇರೆಯವ್ರಿಗೆ ಹೇಳುವಾಗ ಯಾವ ಥರ ಹೇಳ್ತೀರಾ? ರಾಮು ಟೋಲ್ ಮಿ ದ್ಯಾಟ್ ಹಿ ವುಡ್ ಕಾಲ್ ಮಿ ಲೇಟರ್. ರಾಮು ನನಗೆ ಹೇಳಿದ್ದಾನೆ, ನನಗೆ ಆಮೇಲೆ ಕಾಲ್ ಮಾಡ್ತೀನಿ ಅಂತ ರಾಮು ನನಗೆ ಹೇಳಿದ್ದಾನೆ ಅಂತ ಬೇರೆಯವ್ರಿಗೆ ನೀವು ಹೇಳುವಾಗ, ಬೇರೆಯವ್ರಿಗೆ ಈ ಥರ ಅಥವಾ ಬೇರೆ ಫ್ರೆಂಡ್ಗೆ ನೀವು ಈ ಥರ ಹೇಳುವಾಗ ರಿಪೋರ್ಟಿಂಗ್ ಅಂತ ಹೇಳ್ತೀವಿ. ಈ ಥರ ರಿಪೋರ್ಟಿಂಗ್ನಲ್ಲಿ ನಾವು ವುಡ್ನ ಯೂಸ್ ಮಾಡ್ತೀವಿ. ಅರ್ಥ ಆಗ್ತಾ ಇದೆಯಾ ಫ್ರೆಂಡ್ಸ್? ಸೊ ಫ್ರೆಂಡ್ಸ್, ಈ ಥರ ರಿಪೋರ್ಟಿಂಗ್ನಲ್ಲಿ ನಾವು ಹೇಳುವಾಗ ವುಡ್ನ ಯೂಸ್ ಮಾಡ್ತೀವಿ. ಓಕೆನಾ ಫ್ರೆಂಡ್ಸ್? ಫ್ರೆಂಡ್ಸ್, ವುಡ್ನಲ್ಲಿ ಇನ್ನು ವುಡ್ ಬಿ, ವುಡ್ ಹ್ಯಾವ್ ಬೀನ್ ಈ ಥರ ಇನ್ನೂ ಇದೆ ಫ್ರೆಂಡ್ಸ್. ವಿಡಿಯೋ ಲೆಂತ್ ಆಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇನ್ನು ವುಡ್ ಯೂಸೇಜ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡೋಣ. ಫ್ರೆಂಡ್ಸ್, ನನ್ನ ವಿಡಿಯೋ ನಿಮಗೆಲ್ಲರಿಗೂ ಅರ್ಥ ಆಗಿದೆ ಅಂತ ತಿಳ್ಕೊತಾ ಇದ್ದೀನಿ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಮಾನಸಾಶ್ರೀ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಂಟಿಲ್ ದೆನ್ ಬಾಯ್.